ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರೋದು ಅದು ಏನಪ್ಪ ಸೈರನ್ ಅಂತ ಕೇಳ್ತಾ ಇರ್ಬೋದು. ನಿಜ, ಅದು ಸೋಲಾರ್ CC ಕ್ಯಾಮ್ರಾ. ಅಂದರೆ ಇದು ತೋಟಗಳು, ಅಂದರೆ ನಮ್ಮ ಜಾಗದಿಂದ ದೂರದ ಜಾಗದಲ್ಲಿ, ಅಂದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತೋಟಗಳು ಏನಾದರೂ ಇದ್ದರೆ ಆ ಜಾಗದಲ್ಲಿ CC ಕ್ಯಾಮ್ರಾನು ಕೂಡ ಅಳವಡಿಸಿರ್ತಾರೆ. ಯಾಕಂದರೆ ಯಾರನ್ನ ಬಂದರೆ ಯಾರನ್ನ ಹೋದರೆ ಅದು ಸೈರನ್ ಮಾರುತ್ತೆ ಮತ್ತು ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ. ಮತ್ತು ಇಲ್ಲಿ ಅಲ್ಲಿರುವ ಓನರ್ಗೆ, ಅಂದರೆ ರೈತ ಫಾರ್ಮರ್ಗೆ ಮೆಸೇಜ್ ಹೋಗುತ್ತೆ. ಸ್ನೇಹಿತರೆ, ನಾನು ಈ ವಿಡಿಯೋ ಉದ್ದೇಶವೇನೆಂದರೆ, ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಒಂದು ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್. ನನ್ನ ರೈತ ಮಿತ್ರರೇ, ಇದೇನಪ್ಪ ಇದು ಅಡಿಕೆ ಗಿಡ ಮಾತ್ರ ತೋರಿಸ್ತಾ ಇದ್ದಾರೆ, ಅಡಿಕೆ ಮಧ್ಯದಲ್ಲಿ ಬೆಳೆ ನಿಜ. ಅಡಿಕೆ ನಾಟಿ ಮಾಡಿ ಒಂದು 6 ಮಂತಿಗೆ ಬಾಳೆ ಮಾಡ್ಕೊತೀವಿ, ಅದ್ರ ಜೊತೆ ಶುಂಠಿ ಮಾಡ್ಕೊತೀವಿ, ಅನೇಕ ಥರ ವಿಧವಾದ ಬೆಳೆಗಳನ್ನು ಮಾಡ್ತೀವಿ. ಅದು ಬೆಳವಣಿಗೆ ಆದ ಮೇಲೆ ನಾವು ಅಡಿಕೆಯಲ್ಲಿ ಸ್ವಲ್ಪ ಬೆಳವಣಿಗೆಯಾಗಿ 1 ವರ್ಷ 2 ವರ್ಷ ಸಸಿ ಆದ ಮೇಲೆ ಇದರ ಮಿಶ್ರ ಬೆಳೆಯನ್ನು ಕೂಡ ಮಾಡ್ತೀವಿ. ಅಂದರೆ ಮಾರಿಗೋಲ್ಡು ಅಥವಾ ಬೆಳ್ಳಿ ಹಬ್ಬ ಗಿಡಗಳು, ಹೀರೆ ಗಿಡ, ಸೋತೆ ಗಿಡ, ಸೋರೆ ಗಿಡ, ಈ ಥರ ಬೆಳ್ಳಿ ಹಬ್ಬ ಗಿಡನೂ ಮಾಡ್ಕೊಳ್ತೀವಿ. ಇದನ್ನು ತುಂಬ ಒಳ್ಳೆಯದು ಸ್ನೇಹಿತರೆ. ನಿಮಗೆ 2 ಬೆಳೆನೂ ಸಿಗುತ್ತೆ. ಅಡಿಕೆ ಕಾಯಿ ಬರೋವರೆಗೂ ಈ ಥರ ಬೆಳೆನೂ ಮಾಡ್ಕೊಂಡು, ಅಂದರೆ ಜಾಗ ಸ್ವಚ್ಛತೆಯಾಗಿ ಇಟ್ಕೊಂಡು ಈ ಥರ ಬೆಳೆ ಮಾಡಿಕೊಂಡು ಹೋಗೋದು, ಮತ್ತು ಮಾಡಿಕೊಂಡು ಒಳ್ಳೆ ಉತ್ತಮವಾದ ಬೆಳೆಯನ್ನು ತೊಗೊಬೋದು. ಒಳ್ಳೆ ಇಳುವರಿನೂ ಬಿಲ್ಡಿಂಗ್ಸು ಬರುತ್ತೆ. ಮತ್ತು ಕ್ರಾಪ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇಸ್ ಸ್ಕೇಲ್ ಮಾಡಿಕೊಂಡು ತುಂಬ ಒಳ್ಳೆಯದು. ಸ್ವಲ್ಪ ನೆರಳು ಆಗುತ್ತೆ, ಗಿಡ ಬೆಳವಣಿಗೆ ಗ್ರೋತ್ ಆಗಿ ಚೆನ್ನಾಗಿ ಬರ್ತದೆ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಈ ವಿಡಿಯೋದು ವಿಶೇಷವಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದೇನಪ್ಪ, ಅಡಿಕೆಗೆ ಸುಣ್ಣ ಬೆಳೆದಿದ್ದಾರೆ. ನಿಜ, ಅಡಿಕೆಗೆ ಯಾಕೆ ಸುಣ್ಣ ಬೆಳೀತಾರೆ ಅಂದರೆ, ಅಡಿಕೆಕಾಯಿ ಫಸ್ಟು ಚೆನ್ನಾಗಿ ಬರಲಿ, ಮತ್ತು ಯಾವುದೇ ಥರ ಕಾಯಿ ಬರಬೇಕು, ಮತ್ತು ಕಾಯಿ ಗಟ್ಟಿ ಬರಬೇಕು ಅಡಿಕೆಕಾಯಿ, ಮತ್ತು ಚೆನ್ನಾಗಿ ಈಲ್ಡಿಂಗ್ ಬರಬೇಕು ಅಂತ ಈ ಥರ ಬಿಲ್ಡಿಂಗ್ಸ್ ಮಾಡ್ಕೊತಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಸುಣ್ಣದ ಜೊತೆಗೆ ಕಾಪರು ಅಂದರೆ COC 1 ಗ್ರಾಮು, ಅಂದರೆ ನಿಮಗೇನಲ್ಲ ಎಕರೆಗೆ 1 kg COC, ಕ್ಲೋರೋಫಾರಿಫಸ್ 20 EC ಅಥವಾ 50 EC ಕ್ಲೋರೋಫಾರಿಫಸ್ಸು, ಅದನ್ನು 1 ಲೀಟ್ರ್ ತೊಗೊಂಬಂದು ಈ ಸುಣ್ಣು ಜೊತೆಗೇ ಮಿಕ್ಸ್ ಮಾಡಿಕೊಂಡು ಬಡಿಯೋದ್ರಿಂದ ಯಾವುದೇ ಥರ ಸೀಮೆ, ಕೆತ್ತುಳ, ಈ ಥರ ಸಿಗಣೆ ಹುಳುಗಳು ಯಾವುದೇ ಥರ ಗಿಡ, ಅಡಿಕೆ ಗಿಡನೂ ಸಹ ಗ್ರೋತ ಬರುತ್ತೆ, ಚೆನ್ನಾಗಿ ಬರುತ್ತೆ, ಒಳ್ಳೆ ಈಟಾಗಿರ್ತದೆ ಗಿಡ. ಮತ್ತು ಯಾವುದೇ ಥರ ಗೆದ್ದಲುಗಳಾಗಲಿ ಅಥವಾ ಸೀಮೆಯಲ್ಲಿ ಎಲ್ಲ ಮಾಡ್ತಾರೆ, ಮತ್ತು ಗಿಡನ ಹಾಳು ಮಾಡ್ತಾರೆ. ಇದೊಂದು ಉಪಯೋಗದಿಂದ ಇದನ್ನು ನಾವು ಅಡಿಕೆ ಗಿಡಕ್ಕೆ ಅಂದರೆ ಸುಣ್ಣ ಬಳೆ ಬದಲು COC ಕ್ಲೋರೋಫಾರಿಫಸ್ 50 EC ಆಗ್ಬೋದು, ಇಲ್ಲ 20 EC ಆಗ್ಬೋದು, ಎರಡು ಮಿಕ್ಸ್ ಮಾಡಿಕೊಂಡು ಬಳೆಯೋದ್ರಿಂದ ಈ ಥರ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ನಿಮಗೇನಾದರೂ, ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಗೊತ್ತಿದ್ದರೆ ನನ್ನ ರೈತ ಮಿತ್ರರೇ ಸ್ನೇಹಿತರೆ, ವಿನಾಯಕವಾಗಿ ನಮಗೆ ಮಾಹಿತಿ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಮತ್ತು ಇನ್ನೇ ಅನೇಕವಾದ ವಿಧವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ಮಾಡಿ ಸ್ನೇಹಿತರೆ. ನೋಡ್ತಾ ಇರಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ. ತೊಂದರೆ ಮಾಡಿ ಸಿಗೋಣ ಸ್ನೇಹಿತರೆ. ನನ್ನ ರೈತ ಸ್ನೇಹಿತರೆ ನೋಡಿ, ಚೆನ್ನಾಗಿದೆ ಅಡಿಕೆ ಗಿಡ, ಚೆನ್ನಾಗಿ ಕ್ಲೀನಾಗಿ ಚೆನ್ನಾಗಿ ಇಳುವರಿನೂ ಬರ್ತದೆ ನೋಡಿ. ಅದೇ ಥರ ಕಸ ಕಟ್ಟಿ ಏನಿಲ್ಲ, ಗರಿಗಳು ಬಿದ್ದಿರೋವನ್ನೆಲ್ಲ ಎತ್ತಾಕ್ಬಿಡ್ತಾರೆ, ಕ್ಲೀನ್ ಮಾಡ್ಕೊತಾರೆ.